ಕೊಲೆಗೂ ಪವಿತ್ರ ಗೌಡಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನು ಮುಂದುವರೆಸಿದ್ದಾರೆ. ಯಾವುದೇ ರೀತಿಯ ಲಿಂಕ್ ಇಲ್ಲ, ಆಕೆ ಹಲ್ಲೆಯನ್ನ ಮಾಡಿದ್ಲು, ಕೊಲೆಯಲ್ಲಿ ಭಾಗಿಯಾಗಿದ್ಲು ಅನ್ನೋದು ಕಪೋಲಕಲ್ಪಿತವಾದಂತಹ ಸುದ್ದಿ. ಆಕೆಯ ಇನ್ಸ್ಟಾಗ್ರಾಮ್ಗೆ ರೇಣುಕಾಸ್ವಾಮಿಯ ಫೋಟೋ ಬಂದಿದೆ. ಆ ವಿಚಾರ ಪವಿತ್ರ ಗೌಡ ಅವರ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಿತ್ತು. ಇದೇ ವಿಚಾರವನ್ನ ಪವನ್ ಬಳಿ ಪವಿತ್ರ ಗೌಡ ಅವರು ಹೇಳಿಕೊಂಡಿದ್ರು. ಇದೇ ವಿಚಾರ ಪವನ್ ಅವರು ದರ್ಶನ್ಗೆ ಹೇಳಿದ್ರು. ದರ್ಶನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೆಡ್ನಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಕೊಲೆಗೂ ಪವಿತ್ರ ಗೌಡಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದನ್ನ ಟಾಮಿ ಸೆಬಾಸ್ಟಿಯನ್ ಅವರು ಈಗ ವಾದವನ್ನು ಮುಂದುವರೆಸಿರುವಂಥದ್ದು. ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಅವರು ತಮ್ಮ ವಾದವನ್ನು ಮುಂದುವರೆಸಿದ್ದಾರೆ. ಆಕೆಯ ಇನ್ಸ್ಟಾಗ್ರಾಮ್ಗೆ ರೇಣುಕಾಸ್ವಾಮಿಯ ಫೋಟೋ ಒಂದು ಬಂದಿತ್ತು. ಹಾಗೆಂದ ಮಾತ್ರಕ್ಕೆ ಆಕೆನೇ ಆರೋಪಿನ ಅಂತ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಪವಿತ್ರ ಗೌಡಾಳನ್ನೇ ಪೊಲೀಸರು A1 ಆರೋಪಿ ಮಾಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ. ಆಕೆಗೂ ಈ ಕೊಲೆಗೂ ಯಾವುದೇ ರೀತಿಯ ಲಿಂಕ್ ಇಲ್ಲ, ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಈಗ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಆಕೆಯ ಇನ್ಸ್ಟಾಗ್ರಾಮ್ಗೆ ರೇಣುಕಾಸ್ವಾಮಿಯ ಫೋಟೋ ಒಂದು ಬಂದಿತ್ತು. ಆ ಫೋಟೋ ಬಂದ ಮಾತ್ರಕ್ಕೆ ಆಕೆಯ ಆರೋಪಿ ಹೇಗಾಗ್ತಾಳೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡಾಳನ್ನೇ ಈ ಪ್ರಕರಣದಲ್ಲಿ A1 ಆರೋಪಿಯನ್ನಾಗಿ ಮಾಡಲಾಗಿದೆ. ಹೇಗೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇರುವಂತಹದ್ದು ಟಾಮಿ ಸೆಬಾಸ್ಟಿಯನ್ ಅವರು. ಪವಿತ್ರ ಪರ ವಕೀಲರ ವಾದ ಮುಂದುವರೆದಿದೆ. ಈಗಾಗಲೇ SPP ಅವರು ಅದಕ್ಕೆ ಪ್ರತಿವಾದವನ್ನು ಮಂಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ. ರೇಣುಕಾಸ್ವಾಮಿಗೆ ಬಂದಿದ್ದ ಫೋಟೋದಿಂದ ಹಿಡಿದು ಹತ್ಯೆಯವರೆಗಿನ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಎಳ್ಳಷ್ಟು ಇಲ್ಲ ಅಂಥೇಳಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಟಾಮಿ ಸೆಬಾಸ್ಟಿಯನ್ ಅವರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಏನೆಲ್ಲ ಆಗ್ತಾ ಇದೆ ಈಗ ಅಂತ ಹೇಳಿ ಹಲವು ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಪವಿತ್ರ ಗೌಡ ಪರ ವಕೀಲರು. ಯಾವುದೇ ಕಾರಣಕ್ಕೂ ಇದರಲ್ಲಿ ಎಳ್ಳಷ್ಟು ಪಾತ್ರ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತ ಹೇಳಿ ಕೋರ್ಟ್ನ ಕಲಾಪದಲ್ಲಿ? ಪ್ರೇಮ್, ಮುಂದುವರೆದ ಟಾಮಿ ಸೆಬಾಸ್ಟಿಯನ್ ಅವರ ಪ್ರತಿವಾದದಲ್ಲಿ ಇನ್ಸ್ಟಾಗ್ರಾಮ್ ಮುಖಾಂತರ ಆ ಒಂದು ಅಶ್ಲೀಲ ಫೋಟೋವನ್ನು ಕಳಿಸಲಾಗಿತ್ತು ಅಂತ ಹೇಳಲಾಗ್ತಿದೆ. ಆ ಒಂದು ರೀಸನ್ ಅನ್ನ ಇಟ್ಕೊಂಡು ಈ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡಳನ್ನ ಪೊಲೀಸರು A1 ಆರೋಪಿ ಮಾಡಿದ್ದಾರೆ. ಆಕೆ ಈತನ ಕಿಡ್ನಾಪ್ಗಾಗ್ಲಿ ಆತನ ಸಾವಿಗಾಗ್ಲಿ ಕಾರಣ ಅಲ್ಲ. ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ, ಸೈನೈಡ್ ನೀಡಿ ಮಗುವನ್ನ ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ಜಾಮೀನನ್ನ ಕೊಡಲಾಗಿದೆ. ಈಕೆಯ ರೋಲ್ ಇಲ್ಲಿ ಏನೂ ಇಲ್ಲ, ಕಿಡ್ನಾಪ್ ಮಾಡಿಲ್ಲ, ಕೊಲೆಯಲ್ಲೇ ಭಾಗಿಯಾಗಿಲ್ಲ. ಹೀಗಾಗಿ ವಿಶೇಷ ವಿನಾಯಿತಿ ಹೇಳಿ ಮಹಿಳೆಗೆ ನೀವು ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಲ್ಲಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಸತ್ತಿದ್ದು ಆತನ ಎದೆಯ ಮೇಲೆ ಬಿದ್ದಂತಹ ಏಟ್ನಿಂದ. ಹೀಗಾಗಿ ಅಲ್ಲಿಗೆ ಈಕೆ ಹೊಡೆದಿದ್ದಾಳ? ಇಲ್ಲ, ಈಕೆ ಆತನ ಮೇಲೆ ಹಲ್ಲೆಯನ್ನ ನಡೆಸಿಲ್ಲ. ಅದ್ರ ಜೊತೆಗೆ ಆತನನ್ನ ಕಿಡ್ನಾಪ್ ಮಾಡಿ ಅಂತಲೂ ಸಹ ಹೇಳಿಲ್ಲ. ಯಾರೋ ಹಲ್ಲೆಯನ್ನ ನಡೆಸಿದ್ದಾರೆ. ಅದ್ರ ಜೊತೆಗೆ ಆತನನ್ನ ಕರ್ಕೊಂಡು ಬಂದು ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ ಆತ ತೀರೋಗಿದ್ದಾನೆ. ಆತ ಸಾಯೋದಕ್ಕೂ ಈಕೆಗೂ ಸಂಬಂಧ ಇಲ್ಲ. ಪೊಲೀಸರು ಕೇವಲ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೆಸೇಜ್ ಅನ್ನ ಮಾಡಿದ್ದ ಆತ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು ಈಕೆಯನ್ನ A1 ಆರೋಪಿ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ, ಜೈಲಿಗೆ ಕಳಿಸೋ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಜಾಮೀನನ್ನ ಕೊಡಬೇಕು 437 ಅಡಿ ಅನ್ನೋ ನಿಟ್ಟಿನಲ್ಲಿ ಇದೀಗ ಪ್ರತಿವಾದವನ್ನ ಟಾಮಿ ಸೆಬಾಸ್ಟಿಯನ್ ಅವರು ಮುಗಿಸಿದ್ದಾರೆ. ಇದೀಗ ಬೇರೆ ಆರೋಪಿಗಳು ಅಂದ್ರೆ ಕೇಶವ ಮೂರ್ತಿ ಪರ ವಕೀಲರು ಇದೀಗ ಪ್ರತಿವಾದವನ್ನ ಆರಂಭ ಮಾಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಜಾಮೀನಿನ ಭವಿಷ್ಯ ನಿರ್ಧಾರವಾಗಿರುತ್ತೆ. ಏನಾಗಿರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ದಿನಗಣನೆ ಆರಂಭವಾಗಿರುವ ಬೆನ್ನಲ್ಲೇ ಇವತ್ತಿನ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ಏನಾಗಿರುತ್ತೆ ಅನ್ನುವಂತಹ ಸಹಜ ಕುತೂಹಲ ಪ್ರಶ್ನೆ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ.